ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ನಾವು ಯಾವುದೇ ಒಂದು ಮಂತ್ರವನ್ನು ಪಠಣೆ ಮಾಡಬೇಕಾದ್ರೆ, ಯಾವುದೇ ಒಂದು ಮಂತ್ರವನ್ನು ಜಪಿಸಬೇಕು ಅಂತಂದರೆ 108 ಬಾರಿ ಜಪಿಸಬೇಕು ಅಂತ ಒಂದು ಪದ್ಧತಿ, ರೂಢಿ. ಒಂದು ಮಾಲೆಯಲ್ಲಿ ರುದ್ರಾಕ್ಷಿ ಮಾಲೆಯಾಗಿರಲಿ, ತುಳಸಿ ಮಾಲೆಯಾಗಿರಲಿ, ಅದರಲ್ಲೂ ಸಂಖ್ಯೆ ಎಣಿಸಿದಾಗ 108 ರುದ್ರಾಕ್ಷಿಗಳನ್ನ ಹಾಕಿರ್ತಾರೆ ಒಂದು ಮಾಲೆಯಲ್ಲಿ. ಯಾಕೆ 108 ಹಾಕಿರ್ತಾರೆ ಅಂತಂದರೆ ಅದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಇದೆ. ಏನು ಅಂತಂದರೆ 108 ಅನ್ನೋದು ನಕ್ಷತ್ರ ಪದಗಳ ಸಂಖ್ಯೆ, ಅಂದರೆ ಚರಣಗಳು. ಒಂದು ನಕ್ಷತ್ರದಲ್ಲಿ 4 ಚರಣಗಳು ಬರ್ತವೆ. ಟೋಟಲ್ ಇರೋದು 27 ನಕ್ಷತ್ರಗಳು. 27 ನಕ್ಷತ್ರಗಳು ಹೆಂಗೆ ಡಿವೈಡ್ ಮಾಡಿದ್ರು ಅಂದರೆ, ಈಗ ನಾವು ನೈಟ್ ಟೈಮಲ್ಲಿ, ರಾತ್ರಿ ಸಮಯದಲ್ಲಿ ಆಕಾಶದಲ್ಲಿ ನೋಡಿದಾಗ ಎನ್ ನಂಬರ್ ಆಫ್ ಲಕ್ಷಾಂತರ ಕೋಟ್ಯಾಂತರ ನಕ್ಷತ್ರಗಳು ನಮಗೆ ಕಣ್ಣಿಗೆ ಕಾಣಿಸ್ತವೆ. ಅದರಲ್ಲಿ ರಾಶಿಗಳಾಗಿ ವಿಂಗಡಣೆ ಮಾಡ್ತಾರೆ ಋಷಿ ಮುನಿಗಳು, ಶಾಸ್ತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಆ 12 ರಾಶಿಗಳಲ್ಲೂ 27 ನಕ್ಷತ್ರಗಳು ಬರ್ತವೆ. ಇನ್ನು ಸ್ವಲ್ಪ ಮೈಕ್ರೋಸ್ಪೆಕ್ಟಿವ್ ಆಗಿ ಹೋದಾಗ, ಡಿಟೇಲಿಂಗ್ ಆಗಿ ಹೋದಾಗ ಒಂದೊಂದು ರಾಶಿಯಲ್ಲೂ 2 ಕಾಲು ನಕ್ಷತ್ರ. ಹೀಗಾಗಿ 12 ರಾಶಿಗಳಲ್ಲಿ 27 ನಕ್ಷತ್ರಗಳು ಬರ್ತವೆ. ಆ 27 ನಕ್ಷತ್ರಗಳಲ್ಲೂ 4 ಪಾದಗಳಿರ್ತವೆ. ಅಶ್ವಿನಿಯಲ್ಲಿ 4 ಚರಣ, ಭರಣಿಯಲ್ಲಿ 4 ಚರಣ, ಅಂದರೆ 4 ಪಾದಗಳನ್ನು ಅನ್ಬೋದು, ಚರಣಗಳು ಅನ್ಬೋದು. 27 × 4 ಮಾಡಿದಾಗ 108 ಬರುತ್ತೆ. 108 ಸಲ ಮಂತ್ರ ಪಠಣೆ ಮಾಡಿದಾಗ ಅದು ಒಂದು ಕಂಪ್ಲೀಟ್ ಸರ್ಕಲಾಗಿ ಫಿನಿಶ್ ಆಗುತ್ತೆ. ಕಂಪ್ಲೀಟ್ ಸರ್ಕಲನ್ನು ನೀವು ಕವರ್ ಮಾಡ್ದಂಗೆ ಆ ಲೆಕ್ಕಕ್ಕೆ ಬರುತ್ತೆ.